ಏಪ್ರಿಲ್ 19ಕ್ಕೆ ಪ್ರಾರಂಭವಾದಂಥ ಈ ಚುನಾವಣೆ ಏನಾಗುತ್ತೆ, ಲೋಕಸಭೆ ಎಲೆಕ್ಷನ್ನು ಜೂನ್ 1ಕ್ಕೆ ಮುಗಿಯುತ್ತೆ. ಜೂನ್ 1ಕ್ಕೆ ಮುಗಿದಾದ ನಂತರ ಅದರ ಕೌಂಟಿಂಗ್ ಆಗುತ್ತೆ. ಕೌಂಟಿಂಗ್ ಆದಮೇಲೆ ಎಲೆಕ್ಷನ್ ಕೌಂಟಿಂಗ್ ಆಗುತ್ತೆ ಅಂಥೇಳಿ ಇಂಥವ್ರು ಈ ರೀತಿ ಇಷ್ಟು ಜನರು ಗೆದ್ದಿದ್ದಾರೆ ಅಂಥೇಳಿ ಇದನ್ನ ಆಮೇಲೆ ಒಟ್ಟಾರೆಯಾಗಿ ಚುನಾವಣೆ ಹೇಗಾಯಿತು, ಇದು ಸಂಪೂರ್ಣ ಪ್ರಕ್ರಿಯೆ ಹೇಗೆ ನಡೀತು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಲೀಸ್ಟ್ ಮಾಡಿ ಇದನ್ನೇನು ಮಾಡ್ತಾರೆ ಅಂದರೆ ಮುಖ್ಯ ಚುನಾವಣೆ ಆಯುಕ್ತರೇನಿರ್ತಾರೆ ಇವರು ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಆಗ ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಮಂತ್ರಿಗಳ ಏನು ಶಿಫಾರಸು ಮಾಡ್ತಾರೆ ಆ ಶಿಫಾರಸನ್ನು ಸರಿಯಾಗಿ ನೋಡಿಕೊಂಡು ಅದನ್ನು ತರಬೇಕೋ ಚಾಲನೆಗೂ ಬೇಡ ಅನ್ನೋದು ಬಿಟ್ಟಂಥದ್ದು ಚೀಫ್ ಸೆಕ್ರೆಟರಿ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಈಗೆಲ್ಲ ಕಡೆನೂ ಚುನಾವಣೆ ಸುದ್ದಿ, ಚುನಾವಣೆ ಭರಟೆ. ಹೀಗಾಗಿ ಏನು 2024 ಅಂದರೆ ಲೋಕಸಭಾ ಎಲೆಕ್ಷನ್ ಲೋಕಸಭೆಯ ಏನು ಚುನಾವಣೆ ಇದೆ, ಏಪ್ರಿಲ್ 19ರಿಂದ ಪ್ರಾರಂಭವಾದ ಚುನಾವಣೆ ಜೂನ್ 1ರವರೆಗೆ ನಮ್ಮ ದೇಶದಾದ್ಯಂತ ನಡೆಯುತ್ತೆ. ನಮ್ಮ ರಾಜ್ಯದಲ್ಲಿ ಏಪ್ರಿಲ್ 26 ಹಾಗೆ ಮೇ 7ಕ್ಕೆ ಬರುತ್ತೆ ಈ ಚುನಾವಣೆ ಪ್ರಾರಂಭವಾಗೋದು ಏಪ್ರಿಲ್ 19ರಿಂದ. ಆದರೆ ಇಷ್ಟೆಲ್ಲ ಈ ಚುನಾವಣೆ ಇಷ್ಟು ಈಗ ಎಲ್ಲ ನೀತಿ ಸಂಹಿತೆ ಇದೆ. ಹಾಗೇ ಎಲ್ಲ ಕಡೆನೂ ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲೆಲ್ಲ ಚೆಕ್ ಪೋಸ್ಟ್ಗಳಿರ್ತವೆ. ಪ್ರತಿಯೊಂದು ಕಡೆನೂ ಅಂತ ಹೇಳಿದ್ರೆ ಎಲ್ಲ ಗಾಡಿಗಳನ್ನು ಚೆಕ್ ಮಾಡಿಬಿಡ್ತಾರೆ. ಮನೆಗೆ ಇಲೆಕ್ಷನ್ ಇದೆ, ನೀವು ಓಟ್ ಹಾಕಬೇಕು, ಮತ್ತು ಈ ರೀತಿ ಇದು ನಿಮ್ಮ ಬೂತ್ ಇಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಂದು ಚುನಾವಣೆ ಪ್ರಕ್ರಿಯೆನೂ ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ. ಆದರೆ ಚುನಾವಣೆ ನಡೆಸೋರು ಯಾರು? ಯಾಕೆಂದರೆ ನಾವು ಒಬ್ಬರ ಹೆಸರು ಕೇಳಿರ್ತೇವೆ, ಮುಖ್ಯ ಚುನಾವಣೆ ಆಯುಕ್ತರು ಅಂಥೇಳಿ ನಾವು ಕೇಳಿರ್ತೇವೆ. ಅವರ ಆಯ್ಕೆ ಬಗ್ಗೆನೂ ನಾವು ಕೇಳಿರ್ತೇವೆ. ಅದು ಬಿಟ್ಟರೆ ಚುನಾವಣೆ ಏನು ನಡೆಸ್ತಾರೆ ಇಷ್ಟು ದೊಡ್ಡ ಮಟ್ಟದ, ಅಂದರೆ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಚುನಾವಣೆ ನಡೆಯುತ್ತೆ. ಇದ್ರ ಪೂರ್ತಿ ಉಸ್ತುವಾರಿ ಯಾರಿರ್ತಾರೆ ಯಾವ್ಯಾವ ರಾಜ್ಯದಲ್ಲಿ? ಇದನ್ನೇನು ಸರ್ಕಾರ ನಡೆಸುತ್ತಾ, ರಾಷ್ಟ್ರಪತಿಗಳು ಆಯ್ಕೆ ಮಾಡಿದಂಥ ಒಂದು ಸಂಸ್ಥೆ, ಅಂದರೆ ಸಾಯವತ್ತ ಸಂಸ್ಥೆ, ಅಂದರೆ ಒಂದು ಸಪ್ರೇಟ್ ಬೋರ್ಡ್ ಈ ಚುನಾವಣೆಯನ್ನು ನಡೆಸುತ್ತಾ ಅನ್ನೋದು ವಿಶೇಷ. ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಈ ಪೂರ್ತಿ ಚುನಾವಣೆಯಲ್ಲಿ, ಅವರೆಲ್ಲರೂ ಆ ಚುನಾವಣೆ ಆಯೋಗಕ್ಕೆ, ಅಂದರೆ ಆ ಸಂಸ್ಥೆಗೆ ಸಂಬಂಧಪಟ್ಟ ಎಂಪ್ಲಾಯೀಸ್ ಇರ್ತಾರಾ ಅಥವಾ ಬೇರೆ ರಾಜ್ಯ ಸರ್ಕಾರದಲ್ಲಿರುವಂಥ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೌಕರರಿರ್ತಾರ ಇದರಲ್ಲಿ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಗೆ ಚುನಾವಣೆ ಆಯೋಗದ ಆಯುಕ್ತರ ಆಯ್ಕೆ ಹೇಗಾಗುತ್ತೆ, ಅದನ್ನು ಯಾರು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆಯಿಂದ ಇದನ್ನು ಪ್ರಾರಂಭ ಮಾಡುವ. ಹೇಗಾಗುತ್ತೆ, ಏನಾಗುತ್ತೆ, ಇಲ್ಲಿ ಸರ್ಕಾರದ ಪಾತ್ರವೇನು, ಇವತ್ತು ಚುನಾವಣೆ ಆಯೋಗ ಇದ್ದಾಗ ನಮ್ಮ ರಾಜ್ಯದಲ್ಲಿ ಸರ್ಕಾರ ಇರುತ್ತಾ ಇಲ್ಲ ಅನ್ನೋಂಥ ಸುಮಾರು ಪ್ರಶ್ನೆಗಳು ನನ್ನನ್ನು ಕಾಡುತ್ತೆ, ನಿಮ್ಮನ್ನೂ ಕಾಡ್ತಾ ಇರುತ್ತೆ. ಹೀಗಾಗಿ ನನಗೆ ಗೊತ್ತಿರುವಷ್ಟು, ನಾನು ತಿಳ್ಕೊಂಡಷ್ಟು ನಾನು ಇವತ್ತು ಹೇಳ್ತಾ ಹೋಗ್ತೇನೆ. ವಿಶೇಷವಾಗಿ ಏನು ಮುಖ್ಯ ಚುನಾವಣಾ ಆಯುಕ್ತರು ಅಂತಿರ್ತಾರೆ, ಇವ್ರನ್ನ ಯಾರು ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಸೆಲೆಕ್ಷನ್ ಮಾಡ್ತಾರೆ. ಮೊದಲು ಅಂತ ಹೇಳಿದ್ರೆ ಇದರಲ್ಲಿ ವಿಪಕ್ಷನೂ ಇರ್ತಿತ್ತು. ವಿಪಕ್ಷದ ಏನು ಅಪೋಸಿಷನ್ ಪಾರ್ಟಿ ಲೀಡರ್ ಪಾರ್ಟಿಸಿಪೇಟು ಇತ್ತು. ಆದರೆ ಕಳೆದ 10 ವರ್ಷದಿಂದ ನಮ್ಮ ದೇಶದಲ್ಲಿ ಅಪೋಸಿಷನ್ ಪಾರ್ಟಿ ಅನ್ನೋದಿಲ್ಲ. ಅಂತ ಹೇಳಿದ್ರೆ ಏನು ನಮ್ಮಲ್ಲಿ 543 ಸೀಟ್ ಇದೆ, ಅಂದರೆ 54 ಸೀಟ್ ಆದರೂ ಬರಬೇಕು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂದರೆ ಒಂದು ಪಾರ್ಟಿ ತೊಗೊಳ್ಬೇಕು. ಆ ಒಂದು ಪಾರ್ಟಿ ಇಲ್ಲಿವರೆಗೂ ಅಪೋಸಿಷನ್ ಪಾರ್ಟಿ ಯಾವುದೇ ತೊಗೊಳ್ಳಾರ್ದ ಕಾರಣ ನಮ್ಮ ದೇಶದಲ್ಲಿ ಅಪೋಸಿಷನ್ ಪಾರ್ಟಿ ಇಲ್ಲ. ಆಮೇಲೆ ಈಗೆಲ್ಲ ನೀವು ನೋಡ್ಬೋದು, ಒಕ್ಕೂಟ ಅಂತಿರುತ್ತೆ, NDA ಇರುತ್ತೆ, ಇಂಡಿಯಾ ಒಕ್ಕೂಟ ಅಂತಿರುತ್ತೆ. ಆ ರೀತಿ ಯಾವುದೇ ಒಕ್ಕೂಟ ಇದಕ್ಕೆ ಸಂಬಂಧ ಬರುವುದಿಲ್ಲ. ಕೇವಲ ಇದಕ್ಕೆ ಸಂಬಂಧ ಬರೋದು ಅಂತ ಹೇಳಿದ್ರೆ ಯಾವುದು ಒಂದು ಪಕ್ಷ ಒಂದು ಚಿಹ್ನೆ ಅಡಿಯಲ್ಲಿ ಗೆಲ್ಲುತ್ತೆ. ನಮ್ಮ ಏನು ದೇಶದಲ್ಲಿ ಎಷ್ಟು ಲೋಕಸಭಾ ಸೀಟ್ ಇದೆ ಅದರಲ್ಲಿ 10ರಷ್ಟು, ಅಂದರೆ 10ಕ್ಕಿಂತ ಜಾಸ್ತಿ ಬಂದಾಗ ಅವರೇನಂದರೆ ಅಪೋಸಿಷನ್ ಪಾರ್ಟಿ ಆಗ್ತಾರೆ. ಅವರು ತಮ್ಮ ಅಂದರೆ ವಿರೋಧ ಪಕ್ಷದ ನಾಯಕನ, ಅಂದರೆ ಆಡಳಿತ ಏನು ಮಾಡ್ತಾ ಇರುತ್ತೆ ಆ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ತಮ್ಮ ನಾಯಕನ ಆಯ್ಕೆ ಮಾಡ್ಬೋದು. ಆದರೆ ಕಳೆದ 10 ವರ್ಷದಿಂದ ಆ ರೀತಿ ಯಾವ ಪ್ರಕ್ರಿಯೆ ನಡೀಲಾರದ ಕಾರಣ ಇಲ್ಲಿ ಅಪೋಸಿಷನ್ ಪಾರ್ಟಿ ಇಲ್ಲ. ಹೀಗಾಗಿ ಈಗ ಸದ್ಯಕ್ಕೆ ಪ್ರಧಾನಮಂತ್ರಿಗಳೇ ಹೇಳಿದ್ರೆ ಏನು IAS ಅಧಿಕಾರಿಗಳಿರ್ತಾರೆ, ಅದರಲ್ಲಿ ವಿಶೇಷವಾಗಿ ಅವರು ಸೀನಿಯರ್ ಆದಂಥ IAS ಅಧಿಕಾರಿಗಳನ್ನು ಅವ್ರೇನು ಮಾಡ್ತಾರೆ ಅಂದರೆ ಸೆಲೆಕ್ಷನ್ ಮಾಡ್ತಾರೆ ಇದ್ರ ಬಗ್ಗೆ. ಆಮೇಲೆ ಚೀಫ್ ಏನು ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಮುಖ್ಯ ಚುನಾವಣಾ ಅಧಿಕಾರಿ ಏನಿರ್ತಾರೆ, ಇವರು ಇದಕ್ಕೆ ಚುನಾವಣೆ ಬಗ್ಗೆ ತಿಳ್ಕೊಂಡಂಥವ್ರು, ಇದಕ್ಕೆ ತುಂಬ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಂಥವ್ರು, ಹಿಂದೆ ಇದರಲ್ಲಿ ಕೆಲಸ ಮಾಡಿದಂಥ ಒಬ್ಬರು ವ್ಯಕ್ತಿನ
ಪ್ರಧಾನಮಂತ್ರಿಗಳ ಆಯ್ಕೆ ಮಾಡ್ತಾರೆ. ಇದರ ಅನುಮೋದನೆಯನ್ನು ಮಾಡೋದು ರಾಷ್ಟ್ರಪತಿಗಳು. ಆ ನಂತರ ಒಬ್ಬರು ಏನು ಮುಖ್ಯ ಚುನಾವಣೆ ಆಯುಕ್ತರನ್ನು ಆಯ್ಕೆ ಆಗ್ತಾರೆ. ಅದಾದ ನಂತರ ಇನ್ನಿಬ್ಬರು ಉಪಚುನಾವಣೆ ಆಯುಕ್ತರನ್ನು ಅವರು ಆಯ್ಕೆ ಮಾಡ್ತಾರೆ. ಒಟ್ಟು 3 ಜನದಿಂದ ಪ್ರಾರಂಭವಾಗುವಂಥ ಚುನಾವಣೆ ಆಯುಕ್ತರಿಂದ ಏನು ಈ ಚುನಾವಣೆ ಆಯೋಗ ಪ್ರಾರಂಭ ಆಗುತ್ತೆ. ಇವರು ಒಮ್ಮೆ ಸೆಲೆಕ್ಷನ್ ಆದರೆ ಇವರಿಗೆ 6 ವರ್ಷದ ಅವಧಿ ಇರುತ್ತೆ. ಹಾಗಾದರೆ ಆ ನಂತರ ಇವರು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ರಾಜ್ಯ ಚುನಾವಣೆ ಅಂದರೆ ನಮ್ಮ ರಾಜ್ಯದಲ್ಲಿ ಮುಖ್ಯ ಚುನಾವಣೆ ಆಯುಕ್ತರನ್ನ ಆಯ್ಕೆ ಮಾಡ್ತಾರೆ. ಆ ಆಯುಕ್ತರನ್ನ ಆಯ್ಕೆ ಮಾಡಿದ ನಂತರ ಏನು ಮಾಡ್ತಾರೆ ಅಂದರೆ, ಈಗ ಚುನಾವಣೆ ಬರುತ್ತಂದ್ರೆ 3 ತಿಂಗಳು ಮೊದಲನೇ ಎಲ್ಲ ತಯಾರಿಗಳನ್ನು ಶುರು ಮಾಡಿ ಎಲೆಕ್ಷನ್ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಡೇಟನ್ನು ಅವರು ಅನೌನ್ಸ್ ಮಾಡ್ತಾರೆ. ಇವರು ಅನೌನ್ಸ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವತ್ತು ಡೇಟ್ ಅನೌನ್ಸ್ ಆಗುತ್ತೆ ಆವತ್ತಿಂದ ಆ ರಾಜ್ಯದಲ್ಲಿ, ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಸಪೋಸಿಗೆ ನಮ್ಮ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಇರುತ್ತೆ, ನಮ್ಮ ಮುಖ್ಯಮಂತ್ರಿಗಳು ಇವರು ಎಲ್ಲರೂ ಏನಂತ ಹೇಳಿದ್ರೆ ಇವರು ಅಂಡ್ರ ಅಂತ ಹೇಳಿದ್ರೆ ಇವರ ಆವಾಗ ಅಧಿಕಾರ ಇವ್ರಿಗೆ ಇರೋದಿಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳಿರ್ಬೋದು, ಏನು ಎಸ್ ಪಿಗಳಿರ್ತಾರೆ, ಪ್ರತಿಯೊಬ್ಬರು ಅಂದರೆ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಮುಖ್ಯಸ್ಥರಂದರೆ ಜಿಲ್ಲಾಧಿಕಾರಿಗಳೇ, ಅವರೆಲ್ಲ ಈ ಚುನಾವಣಾ ಆಯೋಗದ ಕೆಳಗೆ ಬರ್ತಾರೆ, ಅಂದರೆ ಅಂಡ್ರಲ್ಲಿ ಬರ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಚುನಾವಣೆ ಪ್ರಕ್ರಿಯೆ ಶುರುವಾಗುತ್ತೆ. ಸಂಪೂರ್ಣ ಅಧಿಕಾರ, ಎಲ್ಲ ಅಧಿಕಾರವೂ ಏನಂತ ಹೇಳಿದ್ರೆ ಈ ಚುನಾವಣಾ ಆಯೋಗದ ಕೈಯಲ್ಲಿರುತ್ತೆ. ನಿಮ್ಮ ಮನೆಯಲ್ಲಿ ನೀವೊಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಬೇಕು, ಸುಮಾರು ಜನ ಬರ್ತಾರಂತ ಹೇಳಿದ್ರೆ ನೀವು ಹೋಗಿ ನಿಮ್ಮ ಏನು ಸ್ಥಳೀಯವಾಗಿ ಅಲ್ಲಿ ಏನು ತಾಲೂಕು ಕಚೇರಿ ಇರುತ್ತೋ, ಜಿಲ್ಲಾ ಕಚೇರಿ ಇರುತ್ತೋ, ಅಲ್ಲೋಗಿ ಪರ್ಮಿಷನ್ ಸಮೇತ ತೊಗೊಳ್ಬೇಕಾಗುತ್ತೆ. ಪ್ರತಿಯೊಂದೂ ಒಂದು ಚಿಕ್ಕ ಫಂಕ್ಷನ್ ನಾವು ಮಾಡೋದಿದ್ರು ನಾವು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಸ್ವತಃ ಮುಖ್ಯಮಂತ್ರಿಗಳು, ಆಗ ಮುಖ್ಯಮಂತ್ರಿಗಳಿಗೂ ಈ ಚುನಾವಣೆ ಆಯೋಗನೇ ಸೆಕ್ಯೂರಿಟಿ ಕೊಡುತ್ತೆ. ಅಂದರೆ ಮುಖ್ಯಮಂತ್ರಿಗಳು ತಾವೇನು ಓಡಾಡ್ತಾರೆ, ಅವ್ರ ಕಾರ್ ಸಮೇತ ಅವ್ರ ಪ್ರೈವೇಟ್ ಕಾರ್ ಆಗಿರುತ್ತೆ, ಆ ಪ್ರೈವೇಟ್ ಕಾರಲ್ಲಿ ಕೂತ್ಕೊಂಡಿರ್ತಾರೆ. ನಾವು ತಿಳ್ಕೊಬೋದೇ ಇಲ್ಲ ಅವ್ರ ಹಿಂದೆ ಮುಂದೆ ಎಲ್ಲ ಸೆಕ್ಯೂರಿಟಿ ಇರುತ್ತಂದ್ರೆ, ಆ ಸೆಕ್ಯೂರಿಟಿ ಏನಿದೆ ಅದನ್ನು ಚುನಾವಣೆ ಆಯೋಗ ಕೊಡುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಚುನಾವಣೆ ಡೇಟ್ ಅನೌನ್ಸ್ ಆಗುತ್ತೆ, ಆ ಡೇಟ್ ಅನೌನ್ಸ್ ಆದ ಕೂಡಲೇ ಒಟ್ಟಾರೆಯಾಗಿ ಸಂಪೂರ್ಣ ಹಿಡಿತ ಚುನಾವಣೆ ಆಯೋಗದ ಕೈಯಲ್ಲೇ ಬಂದ್ಬಿಡುತ್ತೆ. ಆಗ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ರಾಜ್ಯದ ಚೀಫ್ ಸೆಕ್ರೆಟರಿ ಸಮೇತ ಇರ್ತಾರೆ, ಅವರು ಸಮೇತನೂ ಅವರು ಇವ್ರ ಅಂಡ್ರಲ್ಲಿ ಹೋಗ್ಬಿಡ್ತಾರೆ. ಆಗ ಯಾಕೆಂತ ಹೇಳಿದ್ರೆ ನೀವು 1 ಲಕ್ಷ ರೂಪಾಯಿನ ಅನೌನ್ಸ್ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಕೇವಲ ಶಿಫಾರಸು ಮಾಡ್ಬೋದು ಯಾವಾಗ್ಲೂ, ಆದ್ರೆ ಅದನ್ನ ಸೈನ್ ಮಾಡಿ ಕಾರ್ಯಗತ ರೂಪಕ್ಕೆ ತರೋರು ಚೀಫ್ ಸೆಕ್ರೆಟರಿ. ಆ ಚೀಫ್ ಸೆಕ್ರೆಟರಿ ಅವರ ಸಮೇತನೂ ಚುನಾವಣೆ ಆಯೋಗದ ಅಂಡರಲ್ಲೇ ಹೋಗ್ಬಿಡ್ತಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಒಟ್ಟಾರೆಯಾಗಿ ಚುನಾವಣೆ ಆಯೋಗ ಅನ್ನೋದು ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಡಿ ಸಿ ಯಾವಾಗ ಇವ್ರು ಅಂಡರಲ್ಲಿ ಬರ್ತಾರೆ, ಆಗ ಏನು ಈ ಪೂರ್ತಿ ಅಂದರೆ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಕೃಷಿ ಇಲಾಖೆ ಇರ್ಬೋದು, ಅಥವಾ ಸಂಪೂರ್ಣ ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲ ಪ್ರತಿಯೊಂದು ಇಲಾಖೆಗಳು ಮತ್ತು ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಇಲಾಖೆಗಳು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲ ಇಲಾಖೆಗಳು ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಇವರು ಆಡಳಿತದಲ್ಲಿ ಬರ್ತಾರೆ. ಅವ್ರು ಏನಂತ ಹೇಳಿದ್ರೆ ಇವ್ರಿಗೆಲ್ಲ ಡ್ಯೂಟಿಗಳನ್ನು ಅಲಾಟ್ ಮಾಡೋದು ಅವರೇನೆ. ಯಾರಾದರೂ ರಜಾ ಹಾಕುವುದಿದ್ರು ಸಮೇತನೂ ಆ ಚುನಾವಣೆ ಕಮಿಷನ್ಗೆ ತಿಳಿಸ್ಬೇಕಾಗುತ್ತೆ. ಅಂದರೆ ಬಾಸ್ ಆಗಿರ್ತಾರೆ ಅಂತ ಹೇಳಿದ್ರೆ ಹೇಗಿದು ಒಂದು ಚುನಾವಣೆ ಮುಖ್ಯ ಆಯುಕ್ತರಿರ್ತಾರೆ, ಆಮೇಲೆ ರಾಜ್ಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆಯುಕ್ತರಿರ್ತಾರೆ, ಅವ್ರ ಕೆಳಗೆ ಡಿ ಸಿ ಅವ್ರು ಬರ್ತಾರೆ, ಅಂದರೆ ಜಿಲ್ಲಾಧಿಕಾರಿಗಳು ಬರ್ತಾರೆ. ಈ ಜಿಲ್ಲಾಧಿಕಾರಿಗಳ ಸಂಪೂರ್ಣ ಹಿಡಿತದಲ್ಲಿ ಇರುತ್ತೆ. ಒಬ್ರು ರಜಾ ಹಾಕಬೇಕು, ಒಬ್ರು ಏನೇ ಮಾಡೋದಿದ್ರು ಅವ್ರೇನಂತ ಹೇಳಿದ್ರೆ ಅವ್ರ ಪರ್ಮಿಷನ್ ಬೇಕಾಗತ್ತೆ. ಆಗ ನಾವೊಂದು ಸಣ್ಣ ಕಾರ್ಯಕ್ರಮ ಮಾಡೋದಿದ್ರು ಒಂದು ಪತ್ರನ ಚುನಾವಣೆ ಆಯೋಗಕ್ಕೂ ಬರಿಬೇಕಾಗತ್ತೆ. ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ಗೂ ಒಂದು ಪತ್ರವನ್ನು ಸ್ಥಳೀಯವಾಗಿ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಬರಿಬೇಕಾಗುತ್ತೆ, ಅಲ್ಲಿ ಮುಖ್ಯಸ್ಥರು ಇರ್ತಾರೆ ಅವ್ರಿಗೆ ಬರಿಬೇಕಾಗುತ್ತೆ. ಹಾಗಾದರೆ ಈ ಒಟ್ಟಾರೆಯಾಗಿ ಚುನಾವಣೆಯ ಏನು ಪ್ರಾರಂಭವಾಗುತ್ತೆ, ಪ್ರಾರಂಭವಾದ ನಂತರ ಈ ಚುನಾವಣೆ ಆಯೋಗಕ್ಕೆ ಎಷ್ಟು ದಿವಸ ಅಧಿಕಾರ ಇರುತ್ತೆ, ಇಲ್ಲಿ ಯಾವುದೇ ಆಯ್ಕೆಯಾದಂಥ ಸರ್ಕಾರದ ಪಾತ್ರ ಇಲ್ಲ ಅಂತ ಹೇಳಿದ್ರೆ, ಏಪ್ರಿಲ್ 19ಕ್ಕೆ ಪ್ರಾರಂಭವಾದಂಥ ಈ ಚುನಾವಣೆ ಏನಾಗುತ್ತೆ, ಲೋಕಸಭೆ ಎಲೆಕ್ಷನ್ನು ಜೂನ್ 1ಕ್ಕೆ ಮುಗಿಯುತ್ತೆ. ಜೂನ್ 1ಕ್ಕೆ ಮುಗಿದಾದ ನಂತರ ಅದರ ಕೌಂಟಿಂಗ್ ಆಗುತ್ತೆ. ಕೌಂಟಿಂಗ್ ಆದಮೇಲೆ ಎಲೆಕ್ಷನ್ ಕೌಂಟಿಂಗ್ ಆಗುತ್ತೆ ಅಂಥೇಳಿ, ಇಂಥವ್ರು ಈ ರೀತಿ ಇಷ್ಟು ಜನರು ಗೆದ್ದಿದ್ದಾರೆ ಅಂಥೇಳಿ ಇದನ್ನು ಆಮೇಲೆ ಒಟ್ಟಾರೆಯಾಗಿ ಚುನಾವಣೆ ಹೇಗಾಯಿತು, ಇದು ಸಂಪೂರ್ಣ ಪ್ರಕ್ರಿಯೆ ಹೇಗೆ ನಡೀತು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಲೀಸ್ಟ್ ಮಾಡಿ ಇದನ್ನೇನು ಮಾಡ್ತಾರೆ ಅಂದರೆ ಮುಖ್ಯ ಚುನಾವಣೆ ಆಯುಕ್ತರೇನಿರ್ತಾರೆ ಇವರು ರಾಷ್ಟ್ರಪತಿಗಳಿಗೆ ಕೊಡ್ತಾರೆ.
ಆ ರಾಷ್ಟ್ರಪತಿಗಳಿಗೆ ಕೊಟ್ಟ ನಂತರ ಈ ಚುನಾವಣೆ ಆಯೋಗದ ಅಧಿಕಾರ ಅಲ್ಲಿ ಮುಗೀತಂದ್ರೆ ಮತ್ತೆ ಮುಂದೆ ಬೇರೆ ಕಡೆ ಎಲೆಕ್ಷನ್ ಇದ್ರೆ ಅವ್ರು ಮತ್ತೆ ಅವ್ರದ್ದು ಇದು ಇರುತ್ತೆ. ಆದರೆ ಈ ಲೋಕಸಭೆ ಎಲೆಕ್ಷನ್ನ ಸಂಪೂರ್ಣ ಅಧಿಕಾರ ಅಲ್ಲಿ ಮುಗಿಯುತ್ತೆ. ಮತ್ತೆ ನಮ್ಮಲ್ಲಿ ಯಾವ್ಯಾವ ಸರ್ಕಾರಗಳಿರುತ್ತವೆ ಒಂದು ಪೂರ್ತಿ ಎಲ್ಲ ನಮ್ಮ ದೇಶದಲ್ಲಿ ಅದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ತಮ್ಮ ಆಡಳಿತವನ್ನು ತಾವು ಶುರು ಮಾಡ್ತಾರೆ. ಅವಾಗ ಮತ್ತೆ ಎಲ್ಲರೂ ಬರ್ತಾರೆ, ಚೀಫ್ ಸೆಕ್ರೆಟರಿ ಪ್ರತಿಯೊಬ್ಬರು ಬರ್ತಾರೆ, ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಬರ್ತಾರೆ. ಆಗ ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಮಂತ್ರಿಗಳ ಏನು ಶಿಫಾರಸು ಮಾಡ್ತಾರೆ ಆ ಶಿಫಾರಸನ್ನು ಸರಿಯಾಗಿ ನೋಡಿಕೊಂಡು ಅದನ್ನು ತರಬೇಕೋ ಚಾಲನೆಗೂ ಬೇಡ ಅನ್ನೋದು ಬಿಟ್ಟಂಥದ್ದು ಚೀಫ್ ಸೆಕ್ರೆಟರಿ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಅಂದರೆ IAS IPS ಈ ಅಧಿಕಾರಿಗಳಿಗೆ. ಸರಿ, ಹಾಗಾದರೆ ಈಗ ಎಲೆಕ್ಷನ್ ಶುರುವಾಗುತ್ತೆ. ಇದರಲ್ಲಿ ಯಾವ್ಯಾವ ಇಲಾಖೆಯ ಪಾತ್ರ ಇರುತ್ತೆ ಅಂತ ಬರುತ್ತೆ. ಇದರಲ್ಲಿ ಯಾವುದು ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಿರ್ಬೋದು, ಕೇಂದ್ರ ಸರ್ಕಾರದ ನೌಕರರದ್ದು ಎಲ್ಲರದ್ದು ಪಾತ್ರ ಇರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರುತ್ತೆ ಬ್ಯಾಂಕ್ಗಳು ಅಂತ ಹೇಳಿದ್ರೆ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರುತ್ತೆ. ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಏನಿದ್ದಾರೆ ಅದು ಅವರು ಮ್ಯಾನೇಜರ್ ಇರ್ಬೋದು ಅಥವಾ ಬೇರೆ ಬೇರೆ ಪೋಸ್ಟಲ್ಲಿ ಮ್ಯಾನೇಜರ್ ಇರ್ಬೋದು ಅಥವಾ ಎಲ್ಲ ಹುದ್ದೆಯಲ್ಲಿ ಕೆಲಸ ಮಾಡುವಂಥವರು ಈ ಎಲೆಕ್ಷನ್ನಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಏನು ಎಲೆಕ್ಷನ್ ನಡೆಯುವ ದಿವಸ PRO ಇರ್ಬೋದು ಅಥವಾ ಮೈಕ್ರೋ ಅಬ್ಸರ್ವರ್ ಇರ್ಬೋದು, ಆಮೇಲೆ ಪೋಲಿಂಗ್ ಆಫೀಸರ್ ಇರ್ಬೋದು, ಇದೆಲ್ಲದರಲ್ಲೂ ಎಲ್ಲರೂ ಕೆಲಸ ಮಾಡ್ತಾರೆ. ಅಂದರೆ ಮುಖ್ಯ ಪಾತ್ರ ವಹಿಸೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಲ್ಲಿ, ಆನಂತರ ಕಂದಾಯ ಇಲಾಖೆ ಇರ್ಬೋದು, ಪೊಲೀಸರು ಇರ್ಬೋದು. ಅಂದರೆ ಪೂರ್ತಿ ಏನು ಅಲ್ಲಿಕ್ಕೆ ಒಂದು ಸರ್ಕಾರದಕ್ಕೆ ಅಂಡ್ರಲ್ಲಿ ಏನೇನು ಬರ್ತವೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿರ್ತವೆ ಎಲ್ಲ ಬರ್ತವೆ. ಸುಮಾರು ಪ್ರಶ್ನೆಗಳಿರುತ್ತೆ. ಏನು ಈ ಚುನಾವಣೆ ಬಂದ ಕೂಡಲೇ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕ್ತಾರೆ. ಆ ಚೆಕ್ ಪೋಸ್ಟಲ್ಲಿ ದುಡ್ಡು ಸಿಕ್ಕರೆ ಏನಾಗುತ್ತೆ, ಅದು ಸರ್ಕಾರಕ್ಕೆ ಅಥವಾ ಏನು ಅಂಥೇಳಿ. ಇದು ಏನಂತ ಹೇಳಿದ್ರೆ ಏನು ಚೆಕ್ ಪೋಸ್ಟ್ ಹಾಕ್ತಾರೆ, ಆಗ ವ್ಯಕ್ತಿಗಳು ಏನು 10 ಲಕ್ಷಕ್ಕಿಂತ ಮೇಲೆ ತಗೊಂಡು ಹೋದರೆ ಆ ದುಡ್ಡು ಅದು ರಾಜ್ಯ ಚುನಾವಣೆ ಆಯೋಗ ಅದನ್ನು ಜಪ್ತಿ ಮಾಡಿ ಅಲ್ಲಿ ಖಜಾನೆಗೆ ಸೇರಿಸುತ್ತೆ. ಅದರ ಸಂಪೂರ್ಣವಾದಂತ ಹೇಳಿದ್ರೆ ಲೆಕ್ಕಪತ್ರ ನಾವು ಇಂತಿಂಥ ಕೆಲಸಕ್ಕೆ ತೊಗೊಂಡು ಹೋಗ್ತಾ ಇದ್ವು ಅಥವಾ ಇದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದು, ನಮ್ಮ ಹಣ ಲೀಗಲ್ ಅಂತೇಳಿ ಬ್ಯಾಂಕಿಂದ ಡ್ರಾ ಮಾಡಿದ್ದು ಅಂತ ಸಂಪೂರ್ಣವಾಗಿ ಇವರು ಅದ್ರ ಬಗ್ಗೆ ಲೆಕ್ಕಪತ್ರವನ್ನು ಕೊಟ್ಟರೆ ಹಣನ ವಾಪಸ್ ಕೊಡ್ತಾರೆ. ಇಲ್ಲ ಅಂದರೆ ಅದು ಸರ್ಕಾರದ ಖಜಾನೆಗೆ ಸೇರುತ್ತೆ. ಅದರ ಲೆಕ್ಕನೇ ಕೊಡಲಿಲ್ಲ ಅಂದರೆ ಅದು ಸರ್ಕಾರದ ಖಜಾನೆಗೆ ಸೇರುತ್ತೆ. ಒಂದು ವೇಳೆ 10 ಲಕ್ಷಕ್ಕಿಂತ ಕಡಿಮೆ ಇತ್ತಂತ ಹೇಳಿದರೆ ಆಗ ಏನಾಗುತ್ತೆ ಹೇಳಿದ್ರೆ ಏನು ಜಿಲ್ಲಾ ಚುನಾವಣೆ ಆಯುಕ್ತರು, ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಸರ್ಕಾರಿ ಸರ್ಕಾರಿ ಡಿಪಾರ್ಟ್ಮೆಂಟ್ ಯಾವುದಾದಿದೆ, ಸರ್ಕಾರದಿಂದ ಸಂಬಳ ತಗೊಳ್ಳುವಂಥ ಡಿಪಾರ್ಟ್ಮೆಂಟ್ಗಳು, ಅವ್ರನ್ನೆಲ್ಲರೂ ಒಂದು ಲೀಸ್ಟ್ ಮಾಡಿ ಇದರಲ್ಲಿ ಯಾರ್ಯಾರ ಕೆಲಸ ಯಾವ ರೀತಿ ಇರುತ್ತೆ ಅಂದರೆ ಈಗ ಕೆಲವೊಂದು ಸಬ್ ರಿಜಿಸ್ಟರ್ ಆಫೀಸ್ ಇರ್ಬೋದು ಅಥವಾ ಈ ರೀತಿ ಪೂರ್ತಿ ಬ್ಯುಸಿ ಇರುವಂಥ ಕೆಲಸ ಇರ್ಬೋದು, ಈ ರೀತಿ ಎಲ್ಲರನ್ನೂ ಅವರು ಚುನಾವಣೆ ಕರ್ತವ್ಯಕ್ಕೆ ನೇಮಿಸ್ತಾರೆ. ಆ ಕೆಲಸ ಯಾರ್ಯಾರಿಗೆ ಕೊಡಬೇಕು, ಯಾವ್ಯಾವ ಕೆಲಸ ಕೊಡಬೇಕು ಅನ್ನೋದನ್ನು ಅದು ಅವರ ನಿರ್ಬಂಧಕ್ಕೆ ಬಿಟ್ಟಿರುವಂಥದ್ದು. ಅವ್ರು ಆ ರೀತಿ ಕೆಲಸ ಅಲೌಟ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಈ ಚುನಾವಣೆ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ ಅದಕ್ಕಿಂತ ಮೊದಲು 3 ತಿಂಗಳದ ಮೊದಲೇ ಶುರು ಮಾಡುವಂಥ ಈ ಚುನಾವಣೆ ಆಯೋಗ ಕೆಲಸ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಆ ವ್ಯಕ್ತಿಗಳ ಆಯ್ಕೆ ಆದ ನಂತರ ಅದನ್ನು ಸಂಪೂರ್ಣವಾಗಿ ಚುನಾವಣೆ ಖರ್ಚು ವೆಚ್ಚ ಕೊಟ್ಟ ನಂತರ ಚುನಾವಣಾ ಆಯೋಗದ ಆ ಚುನಾವಣಾ ಏನು ನಡೆಯುತ್ತೆ ಅದ್ರ ಕೆಲಸ ಅವ್ರದ್ದು ಅಲ್ಲಿ ಮುಗಿಯುತ್ತೆ. ಆ ನಂತರ ಮತ್ತೆ ಸರ್ಕಾರ ಅಥವಾ ಅಲ್ಲಿ ಆಯ್ಕೆ ಆದಂಥ ಸರ್ಕಾರ ತನ್ನ ದೈನಂದಿನ ಕೆಲಸವನ್ನು ಶುರು ಮಾಡ್ಬೋದು.